ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೇಷರಾಶಿ, ಇಂದು ನಿಮ್ಮ ಗೃಹಸ್ಥ ಜೀವನದಲ್ಲಿ ಸ್ವಲ್ಪ ಇರಿಸುಮುರುಸು ಆಗಬಹುದು. ಆದರೆ ತಲೆ ಕೆಡಿಸಿಕೊಳ್ಳಬೇಡಿ. ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗುತ್ತದೆ. ಮನೆಗೆ ಅತಿಥಿಗಳು ಬರುವುದರಿಂದ ಗಲಾಟೆ ಹೆಚ್ಚುತ್ತದೆ, ಜೊತೆಗೆ ಸಂತೋಷವೂ ಹೆಚ್ಚುತ್ತದೆ. ಒಂದು ವೇಳೆ ಅವರ ಜೊತೆ ಮಜಾ ಮಾಡಲು ನಿಮಗೆ ರಾತ್ರಿಯ ನಿದ್ದೆ ಬಿಡಬೇಕಾಗಿ ಬಂದರೆ ಅದಕ್ಕೂ ತಯಾರಾಗಿರಿ ಹಾಗೂ ಅವರ ಜೊತೆಗೆ ಇರುವುದರಿಂದ ಆಗುವ ಪೂರ್ತಿ ಆನಂದವನ್ನು ಅನುಭವಿಸಿ. ಇಂದು ನಿಮ್ಮ ಸಹನಶೀಲತೆಯ ಪರೀಕ್ಷೆಗೆ ಒಳಗಾಗಲಿದೆ. ನೀವು ಇಂದು ಕಿರಿಕಿರಿಯಿಂದ ಇರುವಿರಿ. ನಿಮ್ಮ ಸಂಯಮವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಸಂಗಾತಿಗೆ ಯಾವುದೇ ಆಪತ್ತಿಜನಕವಾದ ವಿಷಯ ಹೇಳಬೇಡಿ. ಎಲ್ಲ ವಿಷಯದ ಬಗ್ಗೆ ಮಾತನಾಡಿ. ವಿದೇಶದಲ್ಲಿ ವ್ಯಾಪಾರವನ್ನು ವಿಸ್ತಾರ ಮಾಡುವವರಿಗೆ ಇಂದಿನ ದಿನ ಶುಭವಾಗಿದೆ, ಶ್ರೇಷ್ಠವಾಗಿದೆ. ವ್ಯಾಪಾರದಲ್ಲಿ ವಿದೇಶಿ ಸಂಬಂಧ ಹೊಂದಿರುವವರಿಗೂ ಸಫಲತೆ ಯೋಗ ಚೆನ್ನಾಗಿ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಿಮ್ಮ ಸಂಪರ್ಕದ ಲಾಭವನ್ನು ಪಡೆಯಿರಿ. ಈ ಸಮಯದಲ್ಲಿ ಜೀವನ ಪರ್ಯಂತ ಸಫಲತೆಯನ್ನು ಪಡೆಯಿರಿ. ನೀವು ಇದಕ್ಕಾಗಿ ಜಮೀನು ಅಥವಾ ಭವನವನ್ನು ಖರೀದಿಸಬಹುದು. ಈ ಸಮಯ ನಿಮಗೆ ಬಂಡವಾಳ ಹೂಡಲು ಮತ್ತು ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಲು ಮಂಗಳಕಾರಿಯಾಗಿರುವುದು. ವಿಶೇಷ ರೂಪದಿಂದ ರಚನಾತ್ಮಕ ಹೂಡಿಕೆ ಮಾಡುವುದು ಮಂಗಳಕಾರಿಯಾಗಿದೆ. ಈ ಸಮಯದಲ್ಲಿ ಜಮೀನಿನ ಖರೀದಿಯಿಂದ ನಿಮ್ಮ ಹಣದಲ್ಲಿ ಹೆಚ್ಚುವರಿಯಾಗುವ ಸಂಭವವಿದೆ. ಆದರೆ ಇದರ ಪ್ರತಿಫಲ ದೀರ್ಘ ಅವಧಿಯಲ್ಲೂ ಸಿಗಬಹುದು. ಇಂದು ನೀವು ಆರೋಗ್ಯದ ಬಗ್ಗೆ ಸಂತೋಷವಾಗಿರುವಿರಿ. ಇಂದು ನೀವು ನಿಮ್ಮ ತಲೆ ಸಕಾರಾತ್ಮಕ ವಿಚಾರಗಳ ಕಡೆ ಹಾಕುವಿರಿ. ಉದಾಹರಣೆಗೆ ಪ್ರೀತಿ, ಆಸೆ ಮತ್ತು ವಿಶ್ವಾಸ. ಇದರಿಂದ ನಿಮಗೆ ಲಾಭವಾಗುವುದು. ನೀವು ನಿಮ್ಮ ಕಡೆಯಿಂದ ಯಾವುದೇ ಕೆಲಸವಾದರೂ ಅದನ್ನು ಸರಿಯಾಗಿ ಮಾಡಿ. ಅದರಿಂದ ನಿಮಗೆ ಆರೋಗ್ಯ ಹಾಗೂ ಮನಸ್ಸು ಸರಿಯಾಗಿರುವುದು. ವೃಷಭ ರಾಶಿ, ಇಂದು ನೀವು ಆಧ್ಯಾತ್ಮಿಕತೆಯ ಕಡೆ ಆಕರ್ಷಿತರಾಗುವಿರಿ. ನೀವು ದೇವರ ಜೊತೆ ನಿಮ್ಮ ಸಂಬಂಧವನ್ನು ಬೆಳೆಸಲು ಇಚ್ಛಿಸುವಿರಿ. ಇದರಿಂದ ನಿಮಗೆ ಈ ಯೋಜನೆಯಿಂದ ನಿಮ್ಮನ್ನು ತಿಳಿದುಕೊಳ್ಳಲು ಸಹಾಯವಾಗುವುದು. ನೀವು ಜೊತೆಯಲ್ಲಿ ಏನು ಆಗುತ್ತೀರೋ ಅದು ಏಕೆ ಆಗುತ್ತದೆ ಹಾಗೂ ನೀವು ನಿಮ್ಮ ಜೀವನವನ್ನು ಇನ್ನಷ್ಟು ಒಳ್ಳೆಯದಾಗಿ ಹೇಗೆ ಮಾಡಿಕೊಳ್ಳಬಹುದು ಎಂದು ತಿಳಿಯುತ್ತೀರಿ. ಇಂದಿನ ದಿನ ಸಂಬಂಧ ಮಾಡಲು ಅಥವಾ ಬೆಳೆಸಲು ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ. ನಿಮಗೆ ಸಕಾರಾತ್ಮಕವಾದ ಫಲ ಪ್ರಾಪ್ತಿಯಾಗುತ್ತದೆ. ಈ ಸಮಯ ನಿಮಗೆ ಸಂಗಾತಿಯ ಜೊತೆ ಒಬ್ಬರೇ ಇದ್ದು ಮನಸ್ಸನ್ನು ಸಂತೋಷಪಡಿಸಿಕೊಳ್ಳಲು ಒಳ್ಳೆಯದಾಗಿದೆ. ನೀವು ಪ್ರೇಮದಲ್ಲಿ ಮುಳುಗಿ ಹೋಗಲು ಇಷ್ಟಪಡುವಿರಿ. ಅಲ್ಲೂ ಸಹ ನಿಮಗೆ ಬೇರೆ ದಾರಿ ಕಾಣುತ್ತದೆ. ಇಂದು ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉನ್ನತಿಯ ಅವಸರವನ್ನು ನಿಮ್ಮ ಕಡೆಗೆ ತಿರುಗಿಸಿಕೊಂಡ ಹಾಗೆ ಕಾಣಿಸುತ್ತದೆ. ನೀವೇನಾದರೂ ಕೆಲಸವನ್ನು ಬದಲಾಯಿಸುತ್ತಾ ಇದ್ದರೆ ಆಗ ವಿಕಲ್ಪವನ್ನು ವರದಿಯನ್ನು ಮೊದಲು ಮಾಡಿ. ಈ ಸಮಯದಲ್ಲಿ ಮಾಡಿದ ಪ್ರಯತ್ನವು ಸಫಲವಾಗುತ್ತದೆ. ನಿಮಗೆ ಇಂದಿನ ದಿನ ಭಾಗ್ಯಶಾಲಿಯಾಗಿದೆ. ಎಲ್ಲಿಂದಲಾದರೂ ಹಣ ದೊರೆಯುವುದು. ನಿಮಗೆ ಲಾಟರಿ ಆಡುವ ಇಷ್ಟವಿಲ್ಲದಿದ್ದರೆ ಮುಂದಿನ ಕೆಲವು ದಿನಗಳಲ್ಲಿ ನೀವು ಯಾವ ಗಾಡಿ ಮತ್ತು ಪ್ರಾಪರ್ಟಿಯನ್ನು ಖರೀದಿಸಲು ಇಚ್ಛಿಸುವಿರಿ ನೆನಪಿನಲ್ಲಿ ಇಡಿ. ಅದರಲ್ಲಿ ನಿಮ್ಮ ಭಾಗ್ಯಶಾಲಿ ನಂಬರ್ ಖಂಡಿತವಾಗಿ ಇರಲೇಬೇಕು. ಇಂದು ನೀವು ಸ್ವಲ್ಪ ಹಣವನ್ನು ಉಳಿಸಿ ಹೆಚ್ಚು ಹಣ ದೊರೆಯುವ ಸಂಭವವೂ ಇದೆ. ಹೆಚ್ಚು ತೂಕ ಸಮಸ್ಯೆಯಿಂದ ನಿಮಗೆ ಬೇರೆ ಸಮಸ್ಯೆಗಳು ಉಂಟಾಗಬಹುದು. ನೀವು ಬೇಗ ತೂಕವನ್ನು ಇಳಿಸಿ ಅದರಿಂದ ಭವಿಷ್ಯದಲ್ಲಿ ಬರುವ ಸಮಸ್ಯೆಯನ್ನು ದೂರವಿರಿಸಬಹುದು. ನಿಮ್ಮ ಕೆಲವು ಶಾರೀರಿಕ ಕ್ರಿಯೆಗಳನ್ನು ಮಾಡಿ ದಪ್ಪವಾಗಿರುವುದು ನಿಮ್ಮ ಮೂಡ್ ಹಾಗೂ ಆತ್ಮವಿಶ್ವಾಸದಲ್ಲೂ ಕೊರತೆಯನ್ನು ಉಂಟು ಮಾಡುವುದು. ಮಿಥುನ ರಾಶಿ, ಇಂದು ನೀವು ನಿಮ್ಮನ್ನೇ ಕೇಳಿಕೊಳ್ಳಿ. ನೀವು ಏಕೆ ನಿಮ್ಮ ಪ್ರಿಯ ಜನರ ಜೊತೆ ಬೇಡದಿರುವ ವಾದ ಮಾಡುತ್ತಿರುವಿರಿ? ಯಾವುದಾದರೂ ಟೆನ್ಷನ್ನಿಂದ ನೀವು ಇದನ್ನೆಲ್ಲ ಮಾಡುತ್ತಿರಬಹುದು. ಇಂದು ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ಹಾಗೆಯೇ ನಿಮ್ಮ ಪ್ರಿಯ ಜನರ ಜೊತೆ ಜಗಳವಾಡಬೇಡಿ. ಇವತ್ತು ನೀವು ಜ್ಞಾಪಕ ಇಟ್ಟುಕೊಳ್ಳಿ, ಹುಲ್ಲಿನ ಇನ್ನೊಂದು ಕಡೆ ಯಾವಾಗಲೂ ಹಸಿರಾಗಿರುವುದಿಲ್ಲ, ಮುಖ್ಯವಾಗಿ ಪ್ರೀತಿಯ ವಿಷಯದಲ್ಲಿ. ಆದರೆ ನೀವು ಇವತ್ತು ಬೇರೆ ಸಂಬಂಧದ ಬಗ್ಗೆ ಬೇರೆಯವರಿಂದ ಉತ್ಸಾಹಿತರಾಗಿದ್ದರೆ ಕುಳಿತುಕೊಂಡು ಸಮಾಧಾನವಾಗಿ ಚೆನ್ನಾಗಿ ಯೋಚಿಸಿ ಮತ್ತು ನಿಮ್ಮ ಪಾರ್ಟ್ನರ್ನಲ್ಲಿರುವ ಒಳ್ಳೆಯ ವಿಷಯಗಳನ್ನು ಜ್ಞಾಪಿಸಿಕೊಳ್ಳಿ. ನೀವು ಅದೇ ದಾರಿಯನ್ನು ಹುಡುಕಿಕೊಳ್ಳಿ. ಅದರಲ್ಲಿ ಜೀವನವು ದೂರದವರೆಗೆ ಒಳ್ಳೆಯದಾಗುವ ಹಾಗೆ ಇರುತ್ತದೆ. ಇಂದು ಕಾರ್ಯಸ್ಥಳದಲ್ಲಿ ಸಿಗುವ ಸಫಲತೆಯಿಂದ ನಿಮ್ಮ ವ್ಯಾವಹಾರಿಕ ಕನಸು ಪೂರ್ಣವಾಗುವ ಆರಂಭವಾಗುವುದು. ಆದರೆ ನಿಮಗೆ ನಿಮ್ಮ ಸಕಾರಾತ್ಮಕ ವಿಚಾರ ಹಾಗೂ ದೃಷ್ಟಿಯ ಜೊತೆಗೆ ಕೆಲಸವನ್ನು ಜಾರಿಗೊಳಿಸಿ. ನಿಮ್ಮ ಸಫಲತೆಯಿಂದ ಪ್ರೇರಣೆ ಪಡೆಯಿರಿ. ಕೆಲಸಕ್ಕೆ ಪ್ರತಿಯಾಗಿ ನಿಮ್ಮ ನಿರಂತರತೆ ಹಾಗೂ ಕನಸನ್ನು ನನಸಾಗಿಸುವುದನ್ನು ಕಾಯ್ದಿರಿಸಿ. ಇಂದು ನೀವು ಪಬ್ಲಿಕ್ ರಿಲೇಷನ್ ಮಾಡಲು ಇಚ್ಛಿಸುವಿರಿ. ಇದರಿಂದ ಜನರಲ್ಲಿ ನಿಮ್ಮ ಪರಿಚಯವು ಹೆಚ್ಚುವುದು. ತುಂಬ ದಿನಗಳಿಂದ ನಿಮ್ಮ ಪರಿಚಯವನ್ನು ತೆಗೆದುಕೊಂಡು ನೀವು ಚಿಂತಿತರಾಗಿದ್ದೀರಿ. ಏಕೆಂದರೆ ನೀವು ಇಷ್ಟೆಲ್ಲ ಮಾಡಿದರೂ ಜನರ ಮೇಲೆ ನಿಮ್ಮ ಪ್ರಭಾವ ಬೀಳುತ್ತಿಲ್ಲ ಎಂದು. ಆದ್ದರಿಂದ ನೀವು ಸರಿಯಾದ ಹೆಜ್ಜೆಯನ್ನು ಇಡಿ. ಅದರಿಂದ ಎಲ್ಲರೂ ನಿಮ್ಮ ಬಗ್ಗೆ ಗಮನವಹಿಸಲಿ.
ನೆನಪಿನಲ್ಲಿ ಇಡಿ, ಮುಂದೆ ನಿಮ್ಮ ಕೆಲಸಕ್ಕೆ ಬರುವಂತಹ ಜನರ ಮೇಲೆ ಖರ್ಚು ಮಾಡಿ. ಇಂದು ನೀವು ಸಂತೋಷವಾಗಿರುವಿರಿ. ಈಗ ಎಲ್ಲ ನೀವು ಹೇಳಿದಂತೆ ನಡೆಯುವುದು. ನಿಮ್ಮ ಇಚ್ಛೆ, ಸಂಯಮ ಮತ್ತು ಅನುಭವ ನಿಮಗೆ ನಿಮ್ಮ ಗುರಿಯನ್ನು ಹಾಗೂ ಕಂಪನಿಯ ಗುರಿಯನ್ನು ಪಡೆಯಲು ಸಹಾಯವಾಗಿದೆ. ಈ ಸಮಯ ನೀವು ವ್ಯಾಯಾಮ ಮಾಡಿ ಹಾಗೂ ನಿಮ್ಮನ್ನು ನೀವು ಆರೋಗ್ಯವಾಗಿರಿಸಿಕೊಳ್ಳಿ. ಕರ್ಕ ರಾಶಿ, ಇಂದು ನಿಮಗೆ ಎಂಥ ಜ್ಞಾನವನ್ನು ಪಡೆಯುವ ಅವಕಾಶ ದೊರೆಯುತ್ತದೆ ಎಂದರೆ ಅದರಿಂದ ನಿಮಗೆ ಲಾಭವಾಗುತ್ತದೆ. ಈ ಜ್ಞಾನ ನಿಮಗೆ ಯಾರಾದರೂ ವ್ಯಕ್ತಿ ಅಥವಾ ಯಾವುದಾದರೂ ಪುಸ್ತಕದಿಂದ ಪ್ರಾಪ್ತಿಯಾಗುತ್ತದೆ. ಜ್ಞಾನ ಎಲ್ಲಿಂದಲಾದರೂ ಸಿಗಲಿ, ನೀವು ಇದರ ಲಾಭ ಪಡೆಯಿರಿ. ಇಂದು ನೀವು ಬೇರೆಯವರಿಗೆ ಸಹಾಯ ಆಗಬಹುದು. ನಿಮ್ಮ ಸಂಗಾತಿಗೋಸ್ಕರ ಯೋಗ್ಯವಾದ ಉಪಹಾರವು ಪ್ರೀತಿಯನ್ನು ಜಾಸ್ತಿ ಮಾಡುತ್ತದೆ. ನಿಮ್ಮ ಯೋಗ್ಯತೆ ಮತ್ತು ಸಮಾಧಾನವಾಗಿ ಈ ಮಾತಿನ ಅನುಭವ ಹೇಳಿ. ಇದರಿಂದ ನೀವು ಅವರಿಗೆ ತುಂಬಾ ಪ್ರೀತಿ ಪಾತ್ರರಾಗುವಿರಿ. ಇಂದು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಸಂದರ್ಶನವಿರುವುದಾದರೆ ಇಂದು ನೀವು ಒಳ್ಳೆಯ ಫಲವನ್ನು ಅನುಭವಿಸುವಿರಿ. ಏನಾದರೂ ಸಂದರ್ಶನವಿಲ್ಲವಾದಲ್ಲಿ ಆದರೂ ನೀವು ಒಂದಲ್ಲ ಒಂದು ಒಳ್ಳೆಯ ಸಮಾಚಾರವಂತೂ ಅವಶ್ಯವಾಗಿ ಇದ್ದರೆ ಇರುತ್ತದೆ. ಇಂದು ನಿಮಗೆ ಒಳ್ಳೆಯ ಸಂಪರ್ಕ ಹಾಗೂ ಕೆಲಸವು ಯಾವ ರೀತಿ ಕೆಲಸಕ್ಕೆ ಬರಬಹುದೆಂಬ ಅನುಭವವಾಗುವುದು. ಇಂದು ನೀವು ನಿಮ್ಮ ವ್ಯವಹಾರದಲ್ಲಿ ಎಷ್ಟು ವೃದ್ಧಿಯಾಗಿದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿದರೆ ನೀವು ನೋಡುವಿರಿ ಅದರಲ್ಲಿ ಸ್ವಲ್ಪ ಸುಧಾರಣೆಯಾಗಿದೆ ಎಂದು. ನೀವು ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ನೋಡುವಿರಿ ನಿಮ್ಮ ಕಠಿಣ ಪರಿಶ್ರಮ ಅಧಿಕ ಉತ್ಪಾದನೆಗೆ ನಿಮಗೆ ಹೆಚ್ಚು ಲಾಭ ಪ್ರದಾನ ಮಾಡುವುದನ್ನು. ನೀವು ನೋಡುವಿರಿ ಆರ್ಥಿಕ ಕ್ಷೇತ್ರದ ಲಾಭ ನಿಮ್ಮ ಕಡೆಯಿಂದ ಆಗಿರುವ ಕೆಲಸದಿಂದ ಸರಿಯಾಗಿದೆ ಎಂದು. ಇಂದು ನೀವು ವಿದ್ಯುತ್ಗೆ ಸಂಬಂಧಿಸಿದ ಯಾವುದಾದರೂ ಕೆಲಸ ಮಾಡಲು ನೀವು ತುಂಬಾ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಇಂದು ನಿಮಗೆ ಯಾವುದಾದರೂ ದುರ್ಘಟನೆ ಅಥವಾ ಪೆಟ್ಟಾಗುವ ಸಂಭವವಿದೆ. ಆದ್ದರಿಂದ ವಿದ್ಯುತ್ತನ್ನು ಗೃಹೋಪಯೋಗಿ ಉಪಕರಣಗಳು, ಉದಾಹರಣೆಗೆ ಹೀಟರ್ಗಳನ್ನು ಉಪಯೋಗಿಸುವಾಗ ಎಚ್ಚರಿಕೆಯಿಂದ ಇರಿ. ಬೆಂಕಿ ಅಥವಾ ಯಾವುದಾದರೂ ಬಿಸಿ ಪದಾರ್ಥಗಳಿಂದ ಮಾಡುವಂತಹ ಕೆಲಸಗಳಲ್ಲಿ ಹೆಚ್ಚು ಸಮಾಧಾನವನ್ನು ತೋರಿಸಿ. ಸಿಂಹರಾಶಿ, ಇಂದು ನೀವು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗುವುದರ ಬಗ್ಗೆ ಯೋಚಿಸುವಿರಿ. ನಿಮ್ಮ ಆಸಕ್ತಿ ಆಧ್ಯಾತ್ಮಿಕತೆಯ ಕಡೆಗೆ ಇರುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಧರ್ಮದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಬಯಸುವಿರಿ. ಈ ದಾರಿಯಲ್ಲಿ ನಡೆಯುವುದರಿಂದ ನಿಮಗೆ ಖುಷಿ ಸಿಗುತ್ತದೆ. ರೊಮ್ಯಾನ್ಸ್ನ ವಿಷಯದಲ್ಲಿ ಇವತ್ತಿನ ದಿನ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತದೆ. ಒಬ್ಬರು ಸ್ನೇಹಿತರು ತುಂಬಾ ಆಶ್ಚರ್ಯಜನಕವಾದ ರೂಪದಲ್ಲಿ ನಿಮ್ಮ ಕೆಲಸದಲ್ಲಿ ಕೈ ಜೋಡಿಸಲು ಶುರು ಮಾಡುತ್ತಾರೆ ಮತ್ತು ನಿಮ್ಮ ಕಡೆಗೆ ಸಮೂಹಕ್ಕೆ ಒಳಗಾಗುತ್ತಾರೆ. ಈ ಸಂಬಂಧವನ್ನು ತಿರಸ್ಕರಿಸಬೇಡಿ, ಏಕೆಂದರೆ ಇದು ಮುಂದೆ ಸಫಲವಾಗುವ ಹಾಗೆ ಇದೆ. ಇವತ್ತು ಮಾತು ಮುಂದುವರಿಸಿ. ದಿನವು ನಿಮಗೆ ಅತ್ಯಂತ ಶುಭದಾಯಕವಾಗಿದೆ. ಇಂದು ನಿಮ್ಮ ವಿರೋಧಿಯು ನಿಮ್ಮನ್ನು ಏನು ಮಾಡಲು ಆಗುವುದಿಲ್ಲ. ಅವರು ಎಷ್ಟೋ ಶಕ್ತಿವಂತರಾಗಿದ್ದರೂ ನಿಮಗೆ ಈ ವಿಷಯ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ, ಏಕೆಂದರೆ ನೀವು ಈ ಪ್ರಭಾವದಿಂದ ಮುಕ್ತಿ ಹೊಂದುತ್ತೀರಿ. ನಿಮ್ಮ ಕೆಲಸದ ಮೇಲೆ ಗಮನವಿರಲಿ. ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡಲು ಯೋಚಿಸಬೇಕು ಎಂದರೆ ಒಳ್ಳೆಯ ಆದಾಯ ಬರುವ ಸಂಕೇತವಿದೆ. ಸ್ಟಾಕ್ ಹಣವನ್ನು ಪಡೆದುಕೊಂಡು ಶ್ರೀಮಂತರಾಗಬೇಕೆಂದು ಯೋಚಿಸಬೇಡಿ. ಬದಲಿಗೆ ಎಲ್ಲಾ ಸುರಕ್ಷಿತವಾಗಿದೆಯೋ ಆ ವಿಕಲ್ಪದಲ್ಲಿ ಹಣ ಹೂಡಿ. ನೀವು ಹೂಡುವಾಗ ಲಾಭ ನಿಶ್ಚಿತವಾಗಿದೆಯೋ ಎಂದು ಖಚಿತಪಡಿಸಿಕೊಳ್ಳಿ. ನೀವು ಈಗ ಸರಿಯಾದ ನಿರ್ಧಾರ ತೆಗೆದುಕೊಂಡಿರಿ ಎಂದರೆ ತಿಳಿದುಕೊಳ್ಳಿ, ಮುಂದಿನ 10 ವರ್ಷಗಳಿಗೆ ನೀವು ಸುರಕ್ಷಿತವಾಗಿರುವಿರಿ. ಇಂದು ನೀವು ಒಳ್ಳೆಯ ಮೂಡ್ನಲ್ಲಿ ಇರುವಿರಿ. ನೀವು ಯಾವುದಾದರೂ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಇಂದು ನಿಮಗೆ ಅದರಿಂದ ಮುಕ್ತಿ ದೊರೆಯುವುದು. ನೀವು ಮತ್ತೆ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು. ಇಂದು ಯಾವುದೇ ಕೆಲಸ ಮಾಡುವಾಗ ಪೂರ್ತಿ ಶ್ರಮ ವಹಿಸಿ ಮಾಡಿ. ಕನ್ಯಾ ರಾಶಿ, ಇಂದು ನೀವು ನಿಮ್ಮ ಪರಿವಾರದ ಯಾವುದಾದ್ರೂ ಪ್ರಯೋಜನವನ್ನು, ವಿಶೇಷವನ್ನು ಆಚರಿಸುವಿರಿ ಅಥವಾ ಎಲ್ಲಾದರೂ ಹೊರಗೆ ಸುತ್ತಲೂ ಹೋಗುವಿರಿ. ಅದರಿಂದ ನಿಮಗೆ ಪೂರ್ತಿ ಸಂತೋಷ ಸಿಗುತ್ತದೆ. ಇಂದಿನ ದಿನ ನಿಮ್ಮವರ ಜೊತೆ ಎಲ್ಲಿಗಾದರೂ ಪಿಕ್ನಿಕ್ಗೆ ಹೋಗಲು ತುಂಬಾ ಒಳ್ಳೆಯದು. ನಿಮಗೆ ಚೆನ್ನಾಗಿ ಮಜಾ ಬರುತ್ತದೆ. ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯುವುದರಿಂದ ಒಂದು ಗಟ್ಟಿಯಾದ ಸಂಬಂಧದ ರೂಪದಲ್ಲಿ ಶುಭ ಪರಿಣಾಮ ಸಿಗುತ್ತದೆ. ಇಂದು ನಿಮ್ಮ ದಾರಿಯಲ್ಲಿ ಯಾವುದೇ ತಡೆ ಬರುವುದಿಲ್ಲ. ಇಂದಿನ ದಿನ ನಿಮ್ಮ ಪರಿವಾರದ ಜೊತೆ ಸಮಯ ಕಳೆಯಲು ಹಾಗೂ ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವ ದಿನವಾಗಿದೆ. ನಿಮ್ಮ ಪ್ರೇಮ ಸಂಬಂಧವು ನಿಮ್ಮ ಪ್ರೀತಿಯ ಪರೀಕ್ಷೆ ತೆಗೆದುಕೊಳ್ಳಲಿದೆ. ನೀವೇನಾದರೂ ಬಹಳ ಸಮಯದಿಂದ ಈ ಸಂಬಂಧದಲ್ಲಿದ್ದರೆ ಧೈರ್ಯವಾಗಿ ಈ ಸಮಸ್ಯೆಯನ್ನು ಎದುರಿಸುವ ಅವಶ್ಯಕತೆ ಇದೆ. ಹಳೆಯ ಸಣ್ಣ ಸಣ್ಣ ವಿಷಯಗಳನ್ನು ಮರೆತು ಭವಿಷ್ಯದ ಬಗ್ಗೆ ಯೋಚಿಸಿ. ಶೀಘ್ರದಲ್ಲಿಯೇ ಸಂಬಂಧವು ಸಾಮಾನ್ಯವಾಗುವುದು. ಇಂದು ನಿಮ್ಮ ಸಂಭಾಷಣಾ ಕಲೆ, ಆಕರ್ಷಕ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸವು ನಿಮ್ಮನ್ನು ವಿಜಯಿಯನ್ನಾಗಿಸುವುದು. ಆದಾಗ್ಯೂ ನಿಮ್ಮ ಗುರಿಯನ್ನು ಪೂರೈಸಿಕೊಳ್ಳಲು ನೀವು ಕಠಿಣ ಪರಿಶ್ರಮ ಪಡಬೇಕು. ಹೊಸ ಸ್ಥಿತಿಯ ಜೊತೆಗೆ ಬೇಗನೆ ಒಟ್ಟುಗೂಡಿಸುವ ಕ್ಷಮತೆ ನಿಮ್ಮನ್ನು ವಿಜಯಿಯನ್ನಾಗಿ ಮಾಡುವುದು. ಇದರಿಂದ ನಿಮ್ಮ ಅಧಿಕಾರಿಯೂ ಪ್ರಸನ್ನರಾಗಿರುವಂತೆ ಕಾಣುವರು. ಡಿಸೆಂಬರ್ 7, 2009 ಇಂದು ನಿಮಗೆ ಆಶ್ಚರ್ಯದಾಯಕವಾಗಿ ನಿಮಗೆ ಹಣ ದೊರೆಯುವುದು. ಇದು ನಿಮಗೆ ಯಾವುದಾದರೂ ಬಿಸಿನೆಸ್ನಿಂದ ಬರಬಹುದು.
ಯಾವುದಾದ್ರೂ ನೆಂಟರ ಜೊತೆ ನಿಮ್ಮ ಬಿಸಿನೆಸ್ ವ್ಯವಹಾರವಿದ್ದರೆ ಈ ಹಣ ಆ ಕಡೆಯಿಂದಲೂ ಬರಬಹುದು. ಅವರಿಗೆ ಧನ್ಯವಾದಗಳನ್ನು ಹೇಳಿ ನೀವು ಒಬ್ಬರಿಗೊಬ್ಬರು ಭಾಗ್ಯಶಾಲಿಗಳಾಗಿ ಇರುವಿರಿ. ಇಂದು ನೀವು ಶಾಖಾಹಾರಿ ಭೋಜನವನ್ನು ತಿನ್ನಬಹುದು. ಹೇಗೆಂದರೆ ಗಾದೆಯಲ್ಲಿ ಹೇಳಲಾಗಿದೆ, ಹೆಲ್ತ್ ಈಸ್ ವೆಲ್ತ್. ಇಂದು ನಿಮಗೆ ಅನ್ನಿಸತೊಡಗುತ್ತದೆ, ಪೌಷ್ಟಿಕ ಹಾಗೂ ಹಗುರು ಊಟ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತದೆ ಎಂದು. ಮಾಂಸ ಬಿಡುವುದು ನಿಮ್ಮ ಸಂಕೇತಕ್ಕೆ ಲಾಭದಾಯಕವಾಗಿದೆ. ತುಲಾರಾಶಿ, ಇಂದು ನೀವು ನಿಮ್ಮ ಮಾರ್ಗದರ್ಶನಕ್ಕಾಗಿ ನಿಮ್ಮ ಆಧ್ಯಾತ್ಮಿಕ ಮಾನ್ಯತೆಗಳ ಸಹಾಯ ಪಡೆದುಕೊಳ್ಳುವಿರಿ. ಬಹುಶಃ ನೀವು ಯಾರಾದರೂ ಆಧ್ಯಾತ್ಮಿಕ ವ್ಯಕ್ತಿಯಿಂದ ಸಲಹೆಯನ್ನು ಪಡೆದುಕೊಳ್ಳಿ. ಈ ವ್ಯಕ್ತಿಯ ಸಲಹೆ ಬಗ್ಗೆ ನೀವು ನಂಬಿಕೆ ಇಡಬಹುದು. ನೀವು ಯಾವುದಾದರೂ ಪವಿತ್ರ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಯಾತ್ರೆಗೆ ಹೋಗಬಹುದು. ಪ್ರೀತಿಯಲ್ಲಿ ಎಚ್ಚರಿಕೆ ಅಗತ್ಯ, ಏಕೆಂದರೆ ಜಗಳ ಅಥವಾ ಭೇದ ಭಾವ ಉಂಟಾಗುವ ಸಂಭವವಿದೆ. ನೀವು ನಿಮ್ಮ ಮಾತಿನ ಮೇಲಿನ ಹಿಡಿತದಿಂದ ಸ್ಥಿತಿಯನ್ನು ಸಾಮಾನ್ಯವಾಗಿ ಇಡಬಹುದು. ನಿಮ್ಮ ಸಂಗಾತಿಯ ಮನಸ್ಸು ಸರಿಯಾಗಿಲ್ಲದಿದ್ದರೆ ಕೋಪದಲ್ಲಿ ನಿಮ್ಮ ಸಂಬಂಧವನ್ನು ಇನ್ನೂ ಹಾಳು ಮಾಡಬೇಡಿ. ಒಬ್ಬರು MBA ವಿದ್ಯಾರ್ಥಿಯು ಯಾವುದೋ ಸಾಕ್ಷಾತ್ಕಾರದಲ್ಲಿ ಅವರು ಪ್ರದರ್ಶನ ಮಾಡಿದ್ದರು. ಅವರು ಒಳ್ಳೆಯ ಪ್ರಸ್ತಾವನೆಯನ್ನು ಪಡೆದುಕೊಂಡು ಖುಷಿಯಾಗಿರುತ್ತಾರೆ. ಕೆಲಸವಿಲ್ಲದಿರುವವರಿಗೆ ಇಂದು ಕೆಲಸದ ಅವಸರವು ನಿಮ್ಮ ಹತ್ತಿರ ಬರುತ್ತದೆ. ಇಂದು ಕೆಲಸದ ವಿಷಯವಾಗಿ ನೀವು ಪ್ರಯಾಣ ಮಾಡಬೇಕಾಗಬಹುದು. ನೀವು ಯೋಚಿಸಿ, ಈ ಯಾತ್ರೆ ಲಾಭಕರವಾಗಿಯೇ ಅಥವಾ ಇಲ್ಲವೇ ಎಂದು. ಏಕೆಂದರೆ ನೀವು ಅಂದುಕೊಂಡಷ್ಟು ಲಾಭ ಸಿಗದೇ ಇರಬಹುದು. ನೀವು ಪ್ರಯಾಣ ಮಾಡದಿದ್ದರೆ ಹೆಚ್ಚು ಲಾಭದಲ್ಲಿ ಇರುವಿರಿ. ಇಂದು ನೀವು ನಿಮ್ಮ ಮೂಳೆ ಹಾಗೂ ಸೊಂಟದ ಬಗ್ಗೆ ಗಮನವಹಿಸಿ. ಯಾವುದೇ ಭಾರೀ ಸಾಮಾನನ್ನು ಎತ್ತುವಾಗ ತಾಳ್ಮೆ ಹಾಗೂ ಎಚ್ಚರಿಕೆ ವಹಿಸಿ, ಏಕೆಂದರೆ ಅದರಿಂದ ನಿಮ್ಮ ಮೂಳೆ ಹಾಗೂ ಸೊಂಟದ ಮೇಲೆ ಹೆಚ್ಚು ಭಾರ ಬೀಳಬಹುದು. ಇಂದು ನಿಮಗೆ ಮೂಳೆಗೆ ಸಂಬಂಧಿಸಿದ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ಈ ತೊಂದರೆಯನ್ನು ದೂರವಿರಿಸಲು ನೀವು ಎಚ್ಚರಿಕೆಯಿಂದ ಇರಬೇಕು ಹಾಗೂ ಯಾವುದೇ ಸಾಮಾನುಗಳನ್ನು ಎತ್ತಲು ಬೇರೆ ಉಪಕರಣಗಳನ್ನು ಉಪಯೋಗಿಸಬೇಕು. ನಿಮಗೆ ನೀವು ಪೆಟ್ಟು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿಕೊಳ್ಳಬೇಡಿ. ವೃಶ್ಚಿಕ ರಾಶಿ, ಯಾರಾದರೂ ಮಹತ್ವಪೂರ್ಣ ವ್ಯಕ್ತಿ ಬಹುಶಃ ನಿಮ್ಮನ್ನು ತಪ್ಪು ತಿಳಿದುಕೊಳ್ಳಬಹುದು. ಸಮಾಧಾನದಿಂದ ಇರಿ. ಹಾಗೆಯೇ ಅವರಿಗೆ ನಿಮ್ಮ ಮಾತನ್ನು ಅರ್ಥ ಮಾಡಿಸಲು ಪ್ರಯತ್ನಿಸಿ. ಒಂದು ವೇಳೆ ಆ ವ್ಯಕ್ತಿ ನಿಮಗೆ ವ್ಯಾವಹಾರಿಕವಾಗಿ ಅಥವಾ ವ್ಯಕ್ತಿಗತವಾಗಿ ಇಷ್ಟವಾಗಿದ್ದರೆ ಅವರೊಡನೆ ಜಗಳ ಆಗದಂತೆ ಇರಲು ಪೂರ್ತಿ ಪ್ರಯತ್ನಿಸಿ. ಜಗಳದಿಂದ ಭವಿಷ್ಯದಲ್ಲಿ ತೊಂದರೆಗಳು ಆಗುತ್ತವೆ. ಇಂದು ನೀವು ಯಾವುದಾದರೂ ಸಂಬಂಧವನ್ನು ಅಪೂರ್ಣವೆಂದು ತಿಳಿದಿದ್ದರೆ ಅದನ್ನು ಮುಗಿಸಲು ತಯಾರಾಗುವ ಮನಸ್ಸಾಗಲಿದೆ. ಇಂದು ಸುಳ್ಳು ಪ್ರಮಾಣ ಮತ್ತು ಮಾತುಗಳನ್ನು ಹಿಂದೆ ಬಿಟ್ಟು ಯಾವುದಾದರೂ ನಿಜವಾದ ಕೆಲಸದ ಕಡೆಗೆ ಮುನ್ನಡೆಯಿರಿ. ತುಂಬಾ ಆತ್ಮವಿಶ್ವಾಸದಿಂದ ಜೀವನದಲ್ಲಿ ತೆರೆದ ಮನಸ್ಸಿನಿಂದ ಮುಂದಿನ ವಿಷಯದ ಬಗ್ಗೆ ಮುನ್ನಡೆಯಿರಿ. ಇಂದು ನೀವು ಸರ್ವೋಚ್ಚವಾದ ಸ್ಥಾನದಲ್ಲಿ ವಿರಾಜಿಸುತ್ತೀರಿ. ಇಂದು ಎಲ್ಲವೂ ನಿಮ್ಮ ನಿರ್ಣಯದಲ್ಲಿದೆ. ಎಲ್ಲ ಉತ್ತರದಾಯಿತ್ವವನ್ನು ನಿರ್ವಹಿಸುವ ಸ್ಥಿತಿಯು ನಿಮ್ಮಲ್ಲಿದೆ. ಯಾವುದೇ ರೀತಿಯ ಚಿಂತೆಯ ಅವಶ್ಯಕತೆ ನಿಮಗೆ ಇಲ್ಲ. ಇದೆಲ್ಲ ಹಾಗೆಯೇ ನಡೆಯುತ್ತಾ ಇರುತ್ತದೆ. ಇಂದು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ನೀವು ಎಲ್ಲಿ ಹಾಗೂ ಹೇಗೆ ಹಣವನ್ನು ಹೂಡುತ್ತೀರಿ ಎಂದು ಮತ್ತು ನಿಮ್ಮ ಗಮನ ಬೇಗ ಲಾಭ ತಂದುಕೊಡುವಂತಹ ವ್ಯವಹಾರಗಳನ್ನು ಬಿಟ್ಟು ಸುರಕ್ಷಿತ ವ್ಯವಹಾರಗಳ ಕಡೆ ಆಕರ್ಷಿತವಾಗುವುದು. ಈ ಸಮಯಕ್ಕೆ ಇದೇ ಸರಿಯಾದ ನಿರ್ಣಯವಾಗಿದೆ, ಏಕೆಂದರೆ ಇದು ಹುಷಾರಾಗಿ ಹೂಡಿದ ಬಂಡವಾಳವಾದುದರಿಂದ ಮುಂದೆ ಹೋಗಿ ಲಾಭವನ್ನು ತಂದುಕೊಡುವುದು. ನಿಧಾನವಾಗಿಯೇ ದೊಡ್ಡ ಯುದ್ಧವನ್ನು ನೀವು ಗೆಲ್ಲಬಹುದು. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು. ಯಾರು ವ್ಯಾಯಾಮ ಮಾಡುವುದನ್ನು ಬಿಟ್ಟಿರುವರೋ ಮತ್ತು ಯಾರು ವ್ಯಾಯಾಮ ಮಾಡಲು ಯೋಚಿಸುತ್ತಿರುವರೋ ಅಂತಹವರು ಇನ್ನೂ ಕಾಯಬೇಡಿ. ವ್ಯಾಯಾಮ ಮಾಡಲು ಆರಂಭಿಸಿ. ಇಂದು ನೀವು ಪೂರ್ತಿ ಸಾಹಸದಿಂದ ಫಿಟ್ನೆಸ್ ಮಂತ್ರವನ್ನು ಪಡೆಯುವುದರಲ್ಲಿ ಮಗ್ನರಾಗುವಿರಿ. ಇಂದು ನೀವು ಮಾನಸಿಕ ಒತ್ತಡದಿಂದ ಮುಕ್ತರಾಗುವಿರಿ. ಇಂದು ನಿಮ್ಮ ತೂಕ ಇಳಿಯುವುದು. ಅನಿರೀಕ್ಷಿತವಾಗಿ ಜನರು ನಿಮ್ಮ ಸೌಂದರ್ಯದ ರಹಸ್ಯ ಏನು ಎಂದು ನಿಮ್ಮನ್ನು ಕೇಳುವರು. ಧನುರಾಶಿ, ಇಂದು ನಿಮ್ಮ ಹಾಗೂ ನಿಮ್ಮ ಸ್ನೇಹಿತನ ಮಧ್ಯದ ಮಧುರ ಸಂಬಂಧ ನಿಮಗೆ ಖುಷಿ ಕೊಡುತ್ತದೆ. ಯಾವುದೇ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುವ ನಿಮ್ಮ ಪ್ರಯತ್ನ ಸಫಲವಾಗುವುದು. ಈ ಸಮಯ ನಿಮ್ಮ ಹಳೆಯ ನೆನಪುಗಳನ್ನು ತಾಜಾಗೊಳಿಸಲು ಹಾಗೂ ಮಜಾ ಮಾಡಲು ಇದೆ. ನೀವು ನಿಮ್ಮ ವೈವಾಹಿಕ ಸಂಬಂಧ ಮುಂದುವರಿಸುವ ಮೊದಲು ಯಾರದಾದರೂ ಜೊತೆ ವಿಚಾರ ವಿಮರ್ಶೆ ಮಾಡಿ. ವಿವಾಹದ ಮೊದಲು ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಎಲ್ಲ ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಆದ್ದರಿಂದ ಈ ಮಹತ್ವಪೂರ್ಣ ನಿರ್ಣಯವನ್ನು ಚೆನ್ನಾಗಿ ಯೋಚಿಸಿ ಮಾಡಿರಿ. ಇಂದಿನ ದಿನ ನೀವು ಯಾರಾದರೂ ಸಲಹೆಗಾರರ ಸಲಹೆಯನ್ನು ಪಡೆದುಕೊಳ್ಳಲು ಇಷ್ಟಪಡುತ್ತೀರಿ. ಅವರು ನಿಮಗೆ ಭವಿಷ್ಯದಲ್ಲಿ ಲೆಕ್ಕಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು ತೆಗೆದುಕೊಂಡು ಅಥವಾ ವಿದ್ಯಾರ್ಥಿಯ ರೂಪದಲ್ಲಿ ನಿಮ್ಮ ಭವಿಷ್ಯದಲ್ಲಿ ವಿಕಲ್ಪಗಳನ್ನು ಹುಡುಕುತ್ತಾರೆ. ಇಂದಿನ ದಿನ ನೀವು ಕೆಲಸಗಾರರಿಂದ ತೆಗೆದುಕೊಂಡು ಸಲಹೆಯು ನಿಮಗೆ ಲಾಭವನ್ನು ತರುತ್ತದೆ. ಇದರಿಂದ ಕೇಳುವುದಕ್ಕೆ ಹಿಂಜರಿಯಬೇಡಿ. ನೀವು ಇದರ ಮೇಲೆ ಧ್ಯಾನವಿಡಿ. ನಿಮಗೆ ಇದಕ್ಕೋಸ್ಕರ ಸರಿಯಾದ ವ್ಯಕ್ತಿ ಸಿಗಲಿ, ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡಲಿ ಎಂದು.
ಯಾರು ಬಿಸಿನೆಸ್ನಲ್ಲಿ ಇರುವವರು ಇಂದು ಅವರಿಗೆ ಯಾವುದಾದ್ರೂ ದೊಡ್ಡ ಆರ್ಥಿಕ ಲಾಭವಾಗುತ್ತದೆ. ಜೊತೆಯಲ್ಲಿ ನಿಮ್ಮ ಎಲ್ಲ ಕೆಲಸವೂ ಆಗುತ್ತಿದೆ. ನಿಮಗೆ ಮತ್ತು ನಿಮ್ಮ ಕಂಪನಿಗೆ ಒಳ್ಳೆಯದಾಗಲಿದೆ. ಈ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿ ಇದಕ್ಕೆ ನಿಮ್ಮ ಸುಖ ಹಾಗೂ ಸಂಪರ್ಕವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದು ನಿಮಗೆ ವ್ಯಾಯಾಮ ಮಾಡುವ ಮನಸ್ಸು ಆಗುವುದು. ನೀವು ಮತ್ತೆ ಹಳೆಯ ರಸ್ತೆಗೆ ಬಂದು ಬಿಡುವಿರಿ. ಈಗ ಆ ಸಮಯ ಬಂದಿದೆ. ನೀವು ಮತ್ತೆ ಅದೇ ಶೇಪ್ಗೆ ಬರಬೇಕು. ಇಂದು ನೀವು ಸಮಯವನ್ನು ಹೇಗೆ ಕಳೆಯುವುದರಿಂದ ಯೋಚಿಸಬೇಕು. ನೀವು ಜಿಮ್ನಲ್ಲಿ 3 ನಿಮಿಷ ಇದ್ದರೆ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ನೀವು ಮನೆಯಲ್ಲಿ ಕಳೆಯುವ 3 ನಿಮಿಷವನ್ನು ಜಿಮ್ನಲ್ಲಿ ಕಳೆದರೆ ಒಳ್ಳೆಯದು. ಮಕರ ರಾಶಿ, ಇಂದು ನೀವು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಪ್ರಯತ್ನಿಸುವಿರಿ. ನೀವು ನಿಮ್ಮ ಮಾನ್ಯತೆಗಳ ಬಗ್ಗೆ ಗಮನ ಕೊಡುವಿರಿ. ಹೀಗೆ ಮುಂದೆ ನಡೆಯುತ್ತೀರಿ. ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ. ನೀವು ಯಾವುದಾದರೂ ಪವಿತ್ರ ಸ್ಥಾನಕ್ಕೂ ಹೋಗಬಹುದು. ದಾನವನ್ನು ಖಂಡಿತ ಮಾಡಿ. ನೀವು ನಿಮ್ಮ ಸಂಬಂಧದ ಬಡತನದಿಂದ ಖುಷಿಯಾಗಿದ್ದೀರಾ? ಅದರಲ್ಲೂ ನೀವು ಅಂದುಕೊಳ್ಳುತ್ತೀರಾ ನೀವು ನಿಮ್ಮ ಸಂಗಾತಿ ಅತ್ಯಂತ ಖುಷಿಯಾಗಿದ್ದೀರಿ ಎಂದು. ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಎಲ್ಲವನ್ನೂ ವಿಚಾರ ಮಾಡಬೇಕು. ಇದರಿಂದ ನಿಮ್ಮ ಸಮಸ್ಯೆಯು ಬಗೆಹರಿಯುತ್ತದೆ. ಈ ಕಠಿಣ ಸಮಯ ಬೇಗ ಮುಗಿಯುತ್ತದೆ. ನೀವೇನಾದರೂ ಸರ್ಕಾರಿ ಕ್ಷೇತ್ರದಲ್ಲಿ ಇರುವಿರಾದರೆ ನೀವು ನೌಕರಿಯಲ್ಲಿನ ಬದಲಾವಣೆಯ ಬಗ್ಗೆ ಯೋಚಿಸಬಹುದು. ಇದರ ಹಿಂದೆ ಈ ಕಾರಣವೇನೂ ಇಲ್ಲ, ಏಕೆಂದರೆ ನೀವು ನಿಮ್ಮ ಕೆಲಸದಿಂದ ಸಂತುಷ್ಟರಾಗಿಲ್ಲ. ಈ ಸ್ಥಾನದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಸಿಗುವುದು. ಇದೊಂದು ಒಳ್ಳೆಯ ಅವಕಾಶವಾಗಿರುವುದರಿಂದ ನೀವಿದನ್ನು ನಕಾರ ಮಾಡಲು ಇಚ್ಛಿಸುವುದಿಲ್ಲ. ನೀವು ಇದರ ಲಾಭವನ್ನು ಪಡೆಯಬೇಕಾಗಿದೆ. ಇಂದು ಪಾರ್ಟ್ನರ್ಶಿಪ್ಗೆ ಒಳ್ಳೆಯ ಲಾಭ ದೊರೆಯಲಿದೆ. ಆದ್ದರಿಂದ ನೀವು ಯಾವುದಾದರೂ ಪಾರ್ಟ್ನರ್ಶಿಪ್ ಮಾಡಬೇಕೆಂದಿದ್ದರೆ ಇಂದಿನ ದಿನ ತುಂಬಾ ಒಳ್ಳೆಯದು. ಯಾವುದಾದರೂ ಹಳೆಯದನ್ನು ಕೊಟ್ಟು ತೆಗೆದುಕೊಳ್ಳುವುದು, ಅದನ್ನು ನೀವು ಮರೆತು ಬಿಟ್ಟಿದ್ದರೆ ಇಂದು ನಿಮಗೆ ಅದರ ಲಾಭವು ದೊರೆಯುವುದು. ನಿಮಗೆ ಒಂದು ಸರ್ಪ್ರೈಸ್ ಆಗುವುದು. ನೀವು ಆಶ್ಚರ್ಯಪಡುವಿರಿ. ಆದರೆ ಈ ಹಣವನ್ನು ಹಾಗೆಯೇ ಖರ್ಚು ಮಾಡಿಬಿಡಬೇಡಿ. ಉಳಿಸಿ ಬ್ಯಾಂಕ್ನಲ್ಲಿ ಇಡಿ. ನಿಮ್ಮ ಹತ್ತಿರ ಯಾವುದಾದರೂ ದೀರ್ಘಾವಧಿಗೆ ಒಳ್ಳೆಯ ಪ್ರಸ್ತಾಪ ಬಂದರೆ ಅದನ್ನು ಸ್ವೀಕರಿಸಿ. ನಿಮಗೆ ಅನ್ನಿಸುವುದು ಬಿಸಿನೆಸ್ನಲ್ಲಿ ಒಬ್ಬರೇ ಹೋಗುವುದಕ್ಕಿಂತ ಇಬ್ಬರು ಇದ್ದರೆ ಒಳ್ಳೆಯದು ಎಂದು. ಇಂದು ನಿಮಗೆ ಅಲರ್ಜಿ ಆಗಬಹುದು. ಆದ್ದರಿಂದ ಉಪಯುಕ್ತ ಔಷಧಿಗಳನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ. ಸ್ವಲ್ಪ ತಲೆನೋವು ಬರಬಹುದು. ಆದ್ದರಿಂದ ಕೆಲಸದ ಸಮಯದಲ್ಲಿ ಆರಾಮಾಗಿ ಮಾಡಿ. ನಿಮಗೆ ಮತ್ತೆ ಚೆನ್ನಾಗಿ ಅನಿಸುವುದು. ಕುಂಭರಾಶಿ, ಇಂದು ನೀವು ಮನೆಯಲ್ಲಿ ಜಗಳವಾಡಬಹುದು. ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ. ಈ ಜಗಳ ಮನೆಯ ಸ್ವಚ್ಛತೆ ಅಥವಾ ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಆಗಬಹುದು. ಜಗಳ ಮಾಡುವುದರಿಂದ ತಪ್ಪಿಸಿಕೊಳ್ಳಿ. ಹಾಗೆಯೇ ಮನೆಯಲ್ಲಿ ಶಾಂತಿಯುತ ವಾತಾವರಣವಿರಿಸಿ. ಸಾಮಾಜಿಕ ಕಾರ್ಯ ಅಥವಾ ಯಾವುದಾದರೂ ಸ್ಥಾನದಲ್ಲಿ ನೀವು ಹೋಗುತ್ತಿದ್ದರೆ ನಿಮಗೆ ಒಬ್ಬರು ಮುಖ್ಯವಾದ ವ್ಯಕ್ತಿ ಸಿಗುತ್ತಾರೆ. ಆ ಜಾಗ ಕಾಫಿ ಶಾಪ್ ಅಥವಾ ಡಾನ್ಸ್ ಬಾರ್ ಆಗಿರಬಹುದು. ಈ ಹೊಸ ವ್ಯಕ್ತಿಯ ಜೊತೆಗೆ ನೀವು ಡೇಟಿಂಗ್ಗೂ ಹೋಗಬಹುದು. ಇವರ ಹತ್ತಿರ ಸಂಬಂಧ ಬೆಳೆಸುವುದು ನಿಮಗೆ ರೋಚಕವಾಗಿರುತ್ತದೆ. ಇಂದಿನ ದಿನಗಳಲ್ಲಿ ಸಾಕ್ಷಾತ್ಕಾರ ನೀಡಿರುವಂತಹ ವಿದ್ಯಾರ್ಥಿಗಳು ಶುಭ ಸಮಾಚಾರ ಪಡೆದು ಪ್ರಸನ್ನರಾಗುವರು. ಇಂದಿನ ದಿನ ಓದುವಂತಹವರಿಗೆ ಹಾಗೂ ವಿತ್ತೀಯ ಕ್ಷೇತ್ರದಲ್ಲಿ ಇರುವವರಿಗೆ ಶುಭವಾಗಿದೆ. ಇಂದು ಅವರಿಗೆ ಅನೇಕ ಹೊಸ ಅವಸರಗಳು ದೊರೆಯುವವು. ಹಿಂದಿನ ಕೆಲವು ದಿನಗಳಿಂದ ನಿಮಗೆ ಆರ್ಥಿಕ ವಿಷಯಗಳಲ್ಲಿ ಒಳ್ಳೆಯ ಲಾಭ ಸಿಕ್ಕಿದೆ. ಆದ್ದರಿಂದ ಇಂದು ಮಜಾ ಮಾಡಲು ಸ್ವಲ್ಪ ಹಣ ಖರ್ಚು ಮಾಡಲು ಅವಕಾಶವಿದೆ. ಇದರ ಆನಂದವನ್ನು ಅನುಭವಿಸಿ. ಈ ಸಂತೋಷದಲ್ಲಿ ಕಷ್ಟ ಸುಖದಲ್ಲಿ ನಿಮ್ಮ ಜೊತೆಗೆ ನಿಂತವರನ್ನು ಮರೆಯಬೇಡಿ. ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಇಂದು ಸ್ವಲ್ಪ ದಾನವನ್ನು ಮಾಡಿ. ಇಂದು ನೀವು ಹಳೆಯ ಗಾಯಗಳನ್ನು ನೋವನ್ನು ಸರಿ ಮಾಡಲು ತರತರಹದ ಥೆರಪಿಗಳನ್ನು ಉಪಯೋಗಿಸುವಿರಿ. ನೀವು ಯೋಚಿಸಬಹುದು ಈ ಚಿಕಿತ್ಸೆ ನಿಮಗೆ ಲಾಭಕರವಾಗಿದೆ ಎಂದು. ಆದರೆ ಇದರ ಪರಿಣಾಮ ನೀವು ಅಂದುಕೊಂಡ ಹಾಗೆ ಇರುವುದಿಲ್ಲ. ಎಲ್ಲ ತರಹದ ಚಿಕಿತ್ಸೆಯನ್ನು ಸರಿಯಾಗಿ ವಿಚಾರಿಸಿ ತೆಗೆದುಕೊಳ್ಳಿ. ಹಾಗೆಯೇ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಪ್ರೊಫೆಷನಲ್ಸ್ನ ಸಲಹೆಯನ್ನು ಅವಶ್ಯವಾಗಿ ಪಡೆದುಕೊಳ್ಳಿ. ಮೀನರಾಶಿ, ಇಂದು ನಿಮ್ಮ ಆತ್ಮವಿಶ್ವಾಸ ಶಿಖರವನ್ನು ಮುಟ್ಟುವುದು. ಇದರ ಪೂರ್ಣ ಲಾಭವನ್ನು ಪಡೆಯಿರಿ. ನೀವು ನಿಮ್ಮ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕ ಚಿಂತನೆಯಿಂದ ಅಕ್ಕಪಕ್ಕದ ಜನರನ್ನು ಪ್ರಭಾವಿತಗೊಳಿಸುವಿರಿ. ಯಾರಾದರೂ ನಿಮ್ಮ ಮೇಲೆ ಪ್ರಭಾವಿತರಾಗಿ ನೀವು ಕಳೆದುಕೊಳ್ಳಲು ಇಷ್ಟಪಡದಂತಹ ಹೊಸ ಅವಕಾಶವನ್ನು ನಿಮಗೆ ಕೊಡಬಹುದು. ರೋಮಾನ್ಸ್ ಜಗತ್ತಿನಲ್ಲಿ ಇವತ್ತು ಕಲಿಯುವುದು ಇದೇ ಆಗಿದೆ. ನೀವು ನಿಮ್ಮ ಪಾರ್ಟ್ನರ್ನಿಂದ ಪ್ರೀತಿಯನ್ನು ಪಡೆಯಬೇಕೆಂದರೆ ನೀವು ಅವರಿಗೆ ಪ್ರೀತಿಯನ್ನು ತೋರಿಸಬೇಕು. ಇದು ಒಂದು ಕಡೆಯಿಂದ ಮಾತ್ರ ಸಾಧ್ಯವಿಲ್ಲ. ನೀವು ಮೊದಲು ಶುರು ಮಾಡಿ, ಆಮೇಲೆ ಅವರು ಅವರ ಭಾವನೆಯನ್ನು ತೋರಿಸುತ್ತಾರೆ. ಇದರಿಂದ ತುಂಬಾ ಜನ ಒಂದುಗೂಡಲು ಇಚ್ಛಿಸುತ್ತಾರೆ. ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ವಲ್ಪ ಭ್ರಮೆಯಲ್ಲಿ ಇರುವಂತೆ ಯೋಚಿಸುತ್ತೀರಿ. ಯಾರೋ ಕೆಲಸದಲ್ಲಿರುವವರ ಮಾರ್ಗದರ್ಶನವನ್ನು ಇಷ್ಟಪಡುತ್ತೀರಿ. ಈ ವ್ಯಕ್ತಿಯ ಜೊತೆ ನೀವು ಚೆನ್ನಾಗಿ ಮಾತನಾಡಬೇಕು, ಏಕೆಂದರೆ ಅವರು ನಿಮಗೆ ಸರಿಯಾದ ಸಲಹೆಯನ್ನು ಕೊಡುತ್ತಾರೆ.
ಈ ವ್ಯಕ್ತಿಯು ಅವರ ಸರಿಯಾದ ಅನುಭವದ ಆಧಾರದ ಮೇಲೆ ನಿಮಗೆ ಸರಿಯಾದ ಸಲಹೆಯು ಸಿಗುತ್ತದೆ. ಇಂದು ಸ್ನೇಹಿತರು ಮತ್ತು ನಿಮ್ಮ ಮೇಲಿನ ಸಂಪಾದನೆಯನ್ನು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಪರಿವಾರದವರ ಮನೋರಂಜನೆಗೆ ಖರ್ಚು ಮಾಡುವಿರಿ. ನೀವು ತುಂಬಾ ದಿನಗಳಿಂದ ಕೆಲಸದಲ್ಲಿ ಬಿಡುವು ಮಾಡಿಕೊಂಡು ಎಲ್ಲಾದರೂ ಮಜಾ ಮಾಡಲು ಯೋಚಿಸುತ್ತಿದ್ದೀರಿ. ಆದ್ದರಿಂದ ಇಂದು ನಿಮ್ಮ ಗ್ರೂಪ್ನ ಜೊತೆ ಹೋಗಿ ಹಣ ಖರ್ಚು ಮಾಡಬಹುದು. ಇಂದು ಖರ್ಚಾಗುತ್ತಿರುವ ಹಣದ ಬಗ್ಗೆ ಚಿಂತಿಸಬೇಡಿ. ಹೋಗಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಎಂಜಾಯ್ ಮಾಡಿ. ಇಂದು ನೀವು ನೋವಿನಂತಹ ತೊಂದರೆಯನ್ನು ಅನುಭವಿಸುವಿರಿ. ನಿಮ್ಮ ಮನಸ್ಸಿಗೆ ಅನಿಸುತ್ತದೆ ನೀವು ವ್ಯಾಯಾಮ ಮಾಡಬೇಕು ಎಂದು. ನೀವು ಯೋಗವನ್ನು ಮಾಡಿ. ನಿಮಗೆ ಅನಿಸುತ್ತದೆ ನಿಮ್ಮೊಳಗೆ ಕೆಲಸ ಮಾಡುವ ಶಕ್ತಿ ಹೆಚ್ಚಿದೆ ಎಂದು. ಅಂದ ಹಾಗೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಆದ್ದರಿಂದ ಇಂದು ನೀವು ವ್ಯಾಯಾಮ ಮಾಡಬಹುದು.